ನಾವು ಈ ಕಂಪ್ನಿನ ಪ್ರಾರಂಭಿಸಿದ್ದೇವೆ. ನಮ್ಮಲ್ಲಿ ನಿರಂತರವಾಗಿ ನೂರಾರು ವೆರೈಟೀಸ್ ಆಫ್ ಮಿಷಿನ್ಸ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಕಸ್ಟಮರ್ಸ್ ಆಲ್ ಓವರ್ ಇಂಡಿಯಾ 10,000 to 12,000 ಜನ ಇದ್ದಾರೆ. ಜೊತೆಗೆ ನಾವು ಅಬ್ರಾಡ್ ಕೂಡ ಸುಮಾರು ದೇಶಗಳಿಗೆ ನಾವು ನಮ್ಮ ಪ್ರಾಡಕ್ಟ್ಸ್ನ ಕಳಿಸಿದ್ದೇವೆ, ಮಿಷನರೀಸ್ನ ಕಳಿಸಿದ್ದೇವೆ. ನಾವು ಮಿಷನರೀಸ್ ಮಾಡೋದು ಕಸ್ಟಮೈಸ್ಡ್ ಬೇಸಿಸ್ ಮೇಲೆ. ಈಗ ಯಾರಿಗೋ ಏನೋ ರಿಕ್ವೈರ್ಮೆಂಟ್ ಇರುತ್ತೆ, ಕೆಲವು NGOಗಳು ಬರ್ತಾರೆ. NGOದಲ್ಲಿ ಒಂದು 50 ಜನ ಬಂದಿರ್ತಾರೆ ಟ್ರೈನಿಂಗ್ಗೆ. ಆ ಟ್ರೈನಿಂಗ್ನಲ್ಲಿ ಒಬ್ಬೊಬ್ಬರು ಒಂದೊಂಥರ ಪ್ರಾಡಕ್ಟ್ಸ್ ಕೇಳ್ತಾರೆ. ಅದ್ರ ಮೇಲೆ ವರ್ಕೌಟ್ ಮಾಡಿ ಅವ್ರಿಗೆ ಪ್ರಾಡಕ್ಟ್ಸ್ನ ಸಪ್ಲೈ ಮಾಡ್ತೀವಿ. ಹಾಗೆಯೇ ನಿರಂತರವಾಗಿ ಅವ್ರು ನಡ್ಸ್ಕೊಂಡ್ಬಂದು ಇವತ್ತು ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದಾರೆ. ಹಾಗೆಯೇ ಸಾಕಷ್ಟು ಕಸ್ಟಮರ್ಸು ಬೇರೆ ಬೇರೆ ವಿಭಾಗಗಳಿಂದ ನಮಗೆ ಬರ್ತಾರೆ. ನಮ್ಮದು ಇಂಡಿಯಾ ಮಾರ್ಟು, ಟ್ರೇಡ್ ಇಂಡಿಯಾ, ಹೀಗೆ ಎಲ್ಲಿ ನೀವು ಸರ್ಚ್ ಮಾಡಿದ್ರು ನಮ್ಮ ಪ್ರಾಡಕ್ಟ್ಸ್ಗಳು ಸಿಗ್ತವೆ. ಹಾಗೆಯೇ ಯೂಟ್ಯೂಬ್ನಲ್ಲಿ ಕೂಡ ನೀವು ಎಲ್ಲ ನಮ್ಮ ಪ್ರಾಡಕ್ಟ್ಸ್ಗಳು ನೋಡ್ಬೋದು. ಈಗ ಏನಾಗ್ತಾ ಇದೆ, ಆನ್ಲೈನಲ್ಲಿ ಹೋಗ್ಬಿಟ್ಟು ಎಷ್ಟೋ ಜನ ಬೈಬ್ಯಾಕ್ ಅಂತ ಸ್ಕೀಮ್ಗೆ ಒಳಪಡಿಸ್ಕೊಂಡು ಎಷ್ಟೋ ಹಣ ಕೊಟ್ಬಿಟ್ಟು ಕಳ್ಕೊಳ್ತಾರೆ. ಜೊತೆಗೆ ಐಡಿಯಾಸೇ ಇರೋಲ್ಲ. ಬೈಬ್ಯಾಕ್ ಅಂತ ಹೇಳ್ಬಿಟ್ಟು ಭಾರಿ ಈಸಿಯಾಗಿ ನಾವು ಸೇಲ್ಸ್ ಮಾಡ್ಬೋದು ಅಂತ ಹೋಗಿ ಆ ಮಾಯಾಜಾಲದಲ್ಲಿ ಸಿಕ್ಕಾಕೊಂಡು ಮೋಸ ಹೋಗ್ತಾರೆ. ಸೊ ಅದೆಲ್ಲ ಬೇಡ. ನೀವು ನಿಮ್ಮ ಕೈಗೆಟ್ಟುವ ದೂರದಲ್ಲಿರುವಂತಹ ಇಂಡಸ್ಟ್ರಿಗೆ ಬನ್ನಿ. ನಿಮಗೆ ಪ್ರತಿಯೊಂದೂ ಫ್ರೀ ಟ್ರೈನಿಂಗ್ ಇರುತ್ತೆ. ವಿತೌಟ್ ಟ್ರೈನಿಂಗ್ ನಾವು ಯಾವ ಮಿಷನರೀಸ್ನು ಕೊಡಲ್ಲ, ಯಾವ ಪ್ರಾಜೆಕ್ಟು ಮಾಡಲ್ಲ, ಯಾವ ಪ್ರಾಡಕ್ಟ್ಸು ಕೊಡಲ್ಲ. ಸೊ ಮೊದಲು ಮಾಹಿತಿ ಕಲೆಕ್ಟ್ ಮಾಡೋದು ನಿಮ್ಮ ಮೊದಲನೇ ಕೆಲಸ ಆಗಬೇಕು. ಮಾಹಿತಿ ಆದ ಮೇಲೆ ನೆಕ್ಸ್ಟ್ ನಿಮ್ಮ ಬಡ್ಜೆಟ್ ಏನು, ಯಾವ ಸ್ಕೀಮ್ಗೆ ಹೋಗಬೇಕು, ನಿಮ್ಮದು ಸ್ವಂತ ಬಂಡವಾಳ ಇದೆಯಾ, ಮೂಲ ಬಂಡವಾಳ ಕಡಿಮೆ ಇದೆಯಾ, ಹೆಚ್ಚಿದೆಯಾ, ಮೀಡಿಯಮ್ ಇದೆಯಾ, ಅದನ್ನು ನಾವು ತಿಳ್ಕೊಂಡು ಅದಕ್ಕೆ ತಕ್ಕನಾಗಿ ನಾವು ಪ್ರಾಡಕ್ಟ್ನ ಕೆಪಾಸಿಟಿ ವೈಸ್ ನೀವು ಮಾಡಿಕೊಡ್ತೀವಿ. ಯಾವುದೇ ಪ್ರಾಡಕ್ಟ್ ಇರ್ಬೋದು. ನನ್ನ ಹತ್ರ 100 ಪ್ರಾಡಕ್ಟ್ಸ್ ಇದೆ. ಎನಿ ಪ್ರಾಡಕ್ಟ್ಸ್ ನಾವೇ ಡಿಸೈನ್ ಮಾಡಿ ನಿಮ್ಗೆ ಏನು ಬೇಕೋ ಅದನ್ನು ನಿರಂತರವಾಗಿ ನಾವು ಸಪ್ಲೈ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಸೊ ಎನಿ ಟೈಮ್ ನಮ್ಮ ಫ್ಯಾಕ್ಟ್ರಿಗೆ ಬನ್ನಿ, ಟ್ರೈನಿಂಗ್ ತೊಗೊಳ್ಳಿ. ಟ್ರೈನಿಂಗ್ ಇಲ್ಲದೆ ಯಾವ ಕೆಲಸನೂ ಮಾಡೋದು ಬೇಡ. ನಮ್ಮ ಮುಖ್ಯ ಪ್ರಾಡಕ್ಟ್ಸಲ್ಲಿ ನೋಡಿ, ಪೇಪರ್ ಪ್ಲೇಟು, ಅರೇಕಾ ಪ್ಲೇಟ್ ರಿಲೇಟೆಡ್ಡು ಹೈಡ್ರಾಲಿಕ್ ಮಿಷಿನ್ಸ್ ಬರುತ್ತೆ. ಅದರೊಳಗಡೆ ಸೆಮಿ ಆಟೋಮೆಟಿಕ್ಕು, ಹೈಡ್ರಾಲಿಕಲ್ಲಿ ಫುಡ್ ಸ್ವಿಚ್ಚು, ಹಾಗೆಯೇ ಹ್ಯಾಂಡ್ ಆಪರೇಟ್